ಹಲೋ ಬುಲಿಯನ್ಸ್, ವೆಲ್ಕಮ್ ಟು ಕೋಡ್ ಕಾಫಿ ವಿತ್ ಅಭಿಷೇಕ್ ಪೃಥ್ವಿ. ಸೊ ನಾವು ಇವತ್ತು ಕಲಿತರ ಪ್ರೋಗ್ರಾಮ್ ಯಾವ್ದಪ್ಪ ಅಂತ ಅಂದ್ರೆ ಫೈಂಡ್ ದ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಇನ್ ಅ ಗಿವನ್ ಲಿಸ್ಟ್ ಯೂಸಿಂಗ್ ಸ್ಟ್ರೀಮ್ಸ್. ಸೊ ನಾವೇನ್ ಮಾಡೋಣ, ಫಸ್ಟ್ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲಿಸ್ಟ್ ಆಫ್ ಇಂಟೀಜರ್ಸ್, ಬೇಸಿಕಲಿ ಲಿಸ್ಟ್ ಆಫ್ ಇಂಟೀಜರ್ ಈಸ್ ಈಕ್ವಲ್ ಟು ಇಂಟೀಜರ್ ಲಿಸ್ಟ್. ಸೊ ಲಿಸ್ಟ್ ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಜಾವಾ ಯುಟಿಲ್ ಪ್ಯಾಕೇಜ್ ಇಂದ ಲಿಸ್ಟ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನೆಕ್ಸ್ಟ್ ಒಂದ್ ಸ್ವಲ್ಪ ರ್ಯಾಂಡಮ್ ವ್ಯಾಲ್ಯೂಸ್ ನ ಆಡ್ ಮಾಡೋಣ. ಅರೇಸ್ ಡಾಟ್ as list, for example 2 5 1 3 6 and 4. ಸೊ ಇಷ್ಟು ನಂಬರ್ಸ್ ನ ಆಡ್ ಮಾಡಿದೀನಿ. ಸೊ ಇವಾಗ ನಾವು ಇದರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ವ್ಯಾಲ್ಯೂನ ಫೈಂಡ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ನನ್ನ ಹತ್ರ ಲಿಸ್ಟ್ ಇದೆ ಒಂದು. ಸೊ ಈ ಲಿಸ್ಟ್ ಬಂದು ನನಗೆ 2 5 1 3 6 4 ಅಂತ ರ್ಯಾಂಡಮ್ ಆರ್ಡರ್ ಇದೆ. ಸೊ ನಾವು ಹಂಗೆ ಸುಮ್ಮನೆ ನೋಡಿದ್ರೆ ಇದರಲ್ಲಿ ಈ 6 ಬಂದು ಲಾರ್ಜೆಸ್ಟ್ ನಂಬರು, 5 ಬಂದು ಸೆಕೆಂಡ್ ಲಾರ್ಜೆಸ್ಟ್ ನಂಬರ್. ಸೊ ಇವಾಗ ನನಗೆ ಪ್ರೋಗ್ರಾಮಿಂಗ್ ಅಲ್ಲಿ ಫೈಂಡ್ ಮಾಡಬೇಕು ಸೆಕೆಂಡ್ ಲಾರ್ಜೆಸ್ಟ್. ಹೆಂಗ್ ಮಾಡೋಕ್ಕಾಗುತ್ತೆ? ಸೊ ನನಗೆ ಇದು ಒಂದು ಆರ್ಡರ್ ಅಲ್ಲಿ ಇಲ್ಲ. ಸೊ ಎಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಬರುತ್ತೆ, ಯಾವ ಪೊಸಿಷನ್ ಅಲ್ಲಿ, ಯಾವ ಪೊಸಿಷನ್ ಅಲ್ಲಿ ಬೇಕಾದ್ರೂ ಬರ್ಬೋದು, ಫೈಂಡ್ ಮಾಡೋಕ್ಕಾಗಲ್ಲ. ಸೊ ನಾನು ಏನಂತ ಪ್ಲಾನ್ ಮಾಡ್ತೀವಿ, ಸೊ ಅದಕ್ಕೆ ಫಸ್ಟ್ ಇದನ್ನ ಸಾರ್ಟ್ ಮಾಡ್ಕೋಬಹುದು. ಸಾರ್ಟ್ ಮಾಡ್ಕೊಂಡ್ರೆ 1 2 3 4 5 6. ಸೊ ಇವಾಗ ಸಾರ್ಟ್ ಮಾಡಿರೋದ್ರಲ್ಲಿ ನೋಡಿದ್ರೆ ನಿಮ್ಗೆ ಲಾಸ್ಟ್ ಇಂದ ಸೆಕೆಂಡ್ ಪೊಸಿಷನ್ ಅಲ್ಲಿ ನಿಮ್ಗೆ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಇದೆ. ಓಕೆ, ಸೊ ಈ ಕಡೆಯಿಂದ ನೋಡಿದ್ರೆ ಇದು 5th ಪೊಸಿಷನ್ ಅಲ್ಲಿ ಇದೆ. ಓಕೆ, ಸೊ ಈ ತರ ನೀವು ಸೆಕೆಂಡ್ ಲಾರ್ಜೆಸ್ಟ್ ನ ಫೈಂಡ್ ಮಾಡ್ಕೋಬಹುದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನ ಒಂದ್ ನಂಬರ್ ಇತ್ತು ಅಂತ ಅಂದ್ರೆ ನಿಮ್ದು ಸೆಕೆಂಡ್ ಲಾರ್ಜೆಸ್ಟ್ ಬಂದು 6th ಪೊಸಿಷನ್ ಮೂವ್ ಆಗುತ್ತೆ. ಸೊ ಬೇಸಿಕಲಿ ಲೆಂತ್ ಜಾಸ್ತಿ ಆಗ್ತಾ ಹೋದಂಗೆ ಪೊಸಿಷನ್ ಕೂಡ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಆ ತರ ಬೇಡ. ನಮ್ಗೆ ಯಾವಾಗ್ಲೂ ಪೊಸಿಷನ್ ಒಂದೇ ಕಡೆ, ಈಗ ಸೆಕೆಂಡ್ ಲಾರ್ಜೆಸ್ಟ್ ಅಂದ್ರೆ ಒಂದೇ ಪೊಸಿಷನ್ ಅಲ್ಲಿ ಇರ್ಬೇಕು, ಯಾವಾಗ್ಲೂ ಅದನ್ನೇ ಫೈಂಡ್ ಮಾಡೋ ತರ ಇರ್ಬೇಕು. ಸೊ ನಾವು ಅದಕ್ಕೆ ಏನ್ ಮಾಡ್ಬೋದು, ಲಿಸ್ಟ್ ನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಕೋಬಹುದು. ಹಂಗ್ ಮಾಡ್ಕೊಂಡಾಗ 6 5 4 3 2 1 ಅಂತ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ 5 ಬಂದು ಸೆಕೆಂಡ್ ಪೊಸಿಷನ್ ಅಲ್ಲೇ ಇದೆ. ಓಕೆ, ಇದು ಸೆಕೆಂಡ್ ಪೊಸಿಷನ್ ಇನ್ ದಿಸ್ ಲಿಸ್ಟ್. ಇವಾಗ ಇನ್ ಕೇಸ್ ನಮ್ಗೆ ಇನ್ನ ಒಂದ್ ನಂಬರ್ ಆಡ್ ಮಾಡಿದ್ವಿ ಅನ್ಕೊಳ್ಳಿ, 7 ಇದೆ ಅಂತ ಅನ್ಕೊಳ್ಳಿ. ಸೊ 7 ಇದ್ ಬಂದ್ರು ಕೂಡ ನನ್ಗೆ ಪೊಸಿಷನ್ ಬಂದು ಸೆಕೆಂಡ್ ಪೊಸಿಷನ್ ಅಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಸಿಗುತ್ತೆ. 6 ಸೆಕೆಂಡ್ ಲಾರ್ಜೆಸ್ಟ್ ಆಗ್ತದೆ ಇವಾಗ. ಸೊ ಈ ತರ ಆಗುತ್ತೆ. ಸೊ ನಾವು ಈ ತರ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇದನ್ನ ನಾವು ಕೋಡ್ ಕನ್ವರ್ಟ್ ಮಾಡೋದಾದ್ರೆ ಹೆಂಗ್ ಮಾಡ್ಬೋದು ನೋಡೋಣ. ಓಕೆ, ಸೊ ಫಸ್ಟ್ ಒಂದು ಇಂಟೀಜರ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ಳೋಣ. ಇಂಟೀಜರ್ ಸೆಕೆಂಡ್ ಲಾರ್ಜೆಸ್ಟ್. ಓಕೆ, ಸೊ ಸ್ಟ್ರೀಮ್ಸ್ ನ ಯೂಸ್ ಮಾಡಬೇಕು ಇಲ್ಲಿ. ಇಂಟೀಜರ್ ಲಿಸ್ಟ್ ಡಾಟ್ ಸ್ಟ್ರೀಮ್ ಡಾಟ್ ಸಾರ್ಟ್. ಈ ಸಾರ್ಟೆಡ್ ಅಂತ ಕೊಟ್ಟಾಗ ಸೊ ಬೇಸಿಕಲಿ ನಮ್ಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗುತ್ತೆ. ಬಟ್ ನಮ್ಗೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗ್ಬೇಕಲ್ವಾ? ಸೊ ಕಂಪ್ಯಾರೇಟರ್ ನ ಯೂಸ್ ಮಾಡಬಹುದು. ಕಂಪ್ಯಾರೇಟರ್ ಡಾಟ್ ರಿವರ್ಸ್ ಆರ್ಡರ್ ಅಂತ. ಸೊ ಈಗ ನಮ್ಗೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಲಿಸ್ಟ್ ಸಾರ್ಟ್ ಆಗಿದೆ. ಸೊ ಲಿಸ್ಟ್ ಸಾರ್ಟ್ ಆದ್ಮೇಲೆ ನಮ್ಗೆ ಫಸ್ಟ್ ವ್ಯಾಲ್ಯೂ ಬೇಡ. ಸೊ ನಾವು ಅದನ್ನ ಸೆಕೆಂಡ್ ಲಾರ್ಜೆಸ್ಟ್ ಫೈಂಡ್ ಮಾಡ್ತಿರೋದ್ರಿಂದ ನಮ್ಗೆ ಸೆಕೆಂಡ್ ಪೊಸಿಷನ್ ಮಾತ್ರ ಬೇಕು. ಫಸ್ಟ್ ಪೊಸಿಷನ್ ನ ಸ್ಕಿಪ್ ಮಾಡಕ್ಕೆ ಸ್ಕಿಪ್ ಅನ್ನೋ ಮೆಥಡ್ ಯೂಸ್ ಮಾಡಿ ಎಷ್ಟು ನಂಬರ್ಸ್ ನ ಸ್ಕಿಪ್ ಮಾಡ್ಬೇಕು ಅಷ್ಟು ನಂಬರ್ಸ್ ಕೊಡ್ಬೋದು. ಫಸ್ಟ್ ನಂಬರ್ ಮಾತ್ರ ಸ್ಕಿಪ್ ಮಾಡ್ಬೇಕು ನಾವು. ಸೆಕೆಂಡ್ ನಂಬರ್ ನಮ್ಗೆ ಬೇಕು. ಸೆಕೆಂಡ್ ನ ಫೈಂಡ್ ಮಾಡೋದು ಹೇಗೆ? ಫೈಂಡ್ ಫಸ್ಟ್ ಅಂತ ಅಂದ್ರೆ ಸೆಕೆಂಡ್ ಒನ್. ಈಗ 6 ಸ್ಕಿಪ್ ಆದ್ಮೇಲೆ 5 4 3 2 1 ಉಳ್ಕೊಂಡಿರುತ್ತೆ ನಮ್ಗೆ. ಸೊ ಅದ್ರಲ್ಲಿ ನಮ್ಗೆ ಫಸ್ಟ್ ವ್ಯಾಲ್ಯೂ ಮಾತ್ರ ಬೇಕು. ಸೊ ಫೈಂಡ್ ಫಸ್ಟ್ ಅಂತ ಕೊಡ್ತೀವಿ. ಸೊ ಇದು ನಮ್ಗೆ ಸೆಕೆಂಡ್ ಲಾರ್ಜೆಸ್ಟ್ ನ ಫೈಂಡ್ ಮಾಡುತ್ತೆ. ಓಕೆ, ಈಗ ಸೆಕೆಂಡ್ ಲಾರ್ಜೆಸ್ಟ್ ಫೈಂಡ್ ಆದ್ಮೇಲೆ ಈ ಫೈಂಡ್ ಫಸ್ಟ್ ನಮ್ಗೆ ಆಪ್ಷನಲ್ ನ ರಿಟರ್ನ್ ಮಾಡುತ್ತೆ. ಸೊ ನಾನು ಆ ವ್ಯಾಲ್ಯೂನ ಗೆಟ್ ಮಾಡ್ಬೇಕು ಅಂದ್ರೆ ಡಾಟ್ ಗೆಟ್ ಅಂತ ಹಾಕಿದ್ರೆ ಬರುತ್ತೆ. ಓಕೆ, ನೆಕ್ಸ್ಟ್ ನಾನು ಪ್ರಿಂಟ್ ಮಾಡ್ತೀನಿ. ಸೊ ನನ್ಗೆ ಇವಾಗ ಪ್ರಿಂಟ್ ಮಾಡಿದಾಗ ನನಗೆ ಆನ್ಸರ್ ಬಂದು 5 ಅಂತ ಬರಬೇಕು. ಓಕೆ, ಸೊ ಇಲ್ಲಿ ನನಗೆ 5 ಅಂತ ಔಟ್ಪುಟ್ ಬಂದಿದೆ. ಸೊ ಓಕೆ, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಇಲ್ಲಿ 6 ಬಂದು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಮ್ಗೆ ಏನ್ ಬರಬೇಕು? ಓಕೆ, ಸೊ ಇದನ್ನ ರನ್ ಮಾಡಿದ್ರೆ ನನಗೆ 6 ಬರ್ತಿದೆ. ಸೊ ಬೇಸಿಕಲಿ ಇದು ರಾಂಗ್ ಆಯ್ತು ಅಲ್ಲಿಗೆ. ಏನಂತ ಅಂದ್ರೆ ಏನಕ್ಕೆ ರಾಂಗ್ ಆಗುತ್ತೆ? ಇವಾಗ ನೀವು ಇದ್ರಲ್ಲಿ ನೋಡೋದಾದ್ರೆ ನನಗೆ ಡೂಪ್ಲಿಕೇಟ್ ವ್ಯಾಲ್ಯೂ ಬಂದಿರೋದ್ರಿಂದ ನನ್ನ ಲಿಸ್ಟ್ 6 6 5 4 3
2 ಆ್ಯಂಡ್ 1 ಅಂತ ಆಗಿರುತ್ತೆ. ಸೊ ಇವಾಗ ನಮಗೆ ಈ 6 ಬಂದು ಫಸ್ಟ್ ಲಾರ್ಜೆಸ್ಟ್, ಈ 6 ಕೂಡ ಫಸ್ಟ್ ಲಾರ್ಜೆಸ್ಟ್ ಆಗುತ್ತೆ, 5 ಬಂದು ಸೆಕೆಂಡ್ ಲಾರ್ಜೆಸ್ಟ್ ಆಗುತ್ತೆ. ಯಾಕೆ ಅಂತಂದರೆ 6 ಸೇಮ್ ಇರೋದ್ರಿಂದ ಈ 6ನ ನಾವು ಒಂದೇ ಸಲ ಕನ್ಸಿಡರ್ ಮಾಡ್ಬೋದು. ಸೊ ಇದು 6 ಫಸ್ಟ್ ಲಾರ್ಜೆಸ್ಟೇ ಆಗಿರುತ್ತೆ. ಸೊ 5ನೇ ಸೆಕೆಂಡ್ ಲಾರ್ಜೆಸ್ಟ್ ಆಗಿರುತ್ತೆ. ಬಟ್ ನಮಗೆ ಪ್ರಿಂಟ್ ಆಗಬೇಕಾದ್ರೆ 6 ಬರ್ತಿದೆ. ಯಾಕೆ ಅಂದರೆ ಈ ಸೆಕೆಂಡ್ ಪೊಸಿಷನಲ್ಲಿ ಇರೋದನ್ನ ನಾವು ಫೈಂಡ್ ಮಾಡ್ತಿದ್ದೀವಿ. ಸೊ ನಮಗೆ 6 ಆನ್ಸರ್ ಬರ್ತಾ ಇದೆ. ಸೊ ನಮ್ಮ ಕೋಡ್ನ ನಾವು ಹೆಂಗೆ ಸರಿ ಮಾಡ್ಬೋದು? ಬೇಸಿಕಲಿ ನಾವು ಯಾವಾಗ ಸಾರ್ಟ್ ಮಾಡ್ತೀವಿ, ಸಾರ್ಟ್ ಮಾಡಿದಾಗ ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡಬೇಕು. ಬರೀ 6, 5, 4, 3, 2, 1 ಮಾತ್ರ ಇದ್ದರೆ ಸೊ ನಮಗೆ ಸೆಕೆಂಡ್ ಪೊಸಿಷನಲ್ಲೇ 5 ಸಿಗುತ್ತೆ. ಸೊ ಈ ಕಡೆ ಇರೋ 6ನ ನಾವು ಕನ್ಸಿಡರ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಆವಾಗ ಈಗ ಎಲ್ಲೇ ಡೂಪ್ಲಿಕೇಟ್ಸ್ ಇದ್ರು ಆರಾಮಾಗಿ ಆ ಡೂಪ್ಲಿಕೇಟ್ಸ್ನೆಲ್ಲ ರಿಮೂವ್ ಮಾಡಿ ಸಾರ್ಟ್ ಮಾಡ್ಕೊಂಡಷ್ಟು ನಮಗೆ ಆನ್ಸರು ಅಕ್ಯುರೇಟ್ ಆಗಿ ಸಿಗುತ್ತೆ. ಓಕೆ, ಸೊ ಇವಾಗ ಇದನ್ನ ಕೋಡಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಕೋಡಲ್ಲಿ ಇದರಲ್ಲಿ ತುಂಬ ಚೇಂಜಸ್ ಏನು ಬೇಕಾಗಲ್ಲ. ಸೊ ಇದರಲ್ಲಿ ಜಸ್ಟ್ ಸ್ಟ್ರೀಮ್ ಜೊತೆ ಡಾಟ್ ಡಿಸ್ಟಿಂಕ್ಟ್ ಅಂತ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದು ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ನ ಮಾತ್ರ ಸಾರ್ಟ್ ಮಾಡಿಕೊಂಡು ನಮಗೆ ಸೊಲ್ಯೂಷನ್ ಕೊಡುತ್ತೆ. ಸೊ ಇವಾಗ ಇದನ್ನು ರನ್ ಮಾಡಿದ್ರೆ ನಮಗೆ ಸ್ಟಿಲ್ 5 ಅಂತಾನೆ ಸಿಗುತ್ತೆ. ಓಕೆ, ಸೊ ನೀವು ಇಲ್ಲಿ ಆನ್ಸರ್ ನೋಡ್ಬೋದು, 5 ಅಂತಾನೆ ಬಂದಿದೆ. ಸೊ ಹೀಗೆ ನಾವು ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಇನ್ ದ ಲಿಸ್ಟ್ ಅಲ್ಲಿ ಫೈಂಡ್ ಮಾಡ್ಬೋದು ಯೂಸಿಂಗ್ ಸ್ಟ್ರೀಮ್ಸ್. ಓಕೆ, ಥ್ಯಾಂಕ್ ಯು.